ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಇದು ಕಸ್ಟಮ್ ಡ್ಯೂಟಿ ಮೇಲೆ 7ನೇ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಇದು ಕೂಡ ಅಸೆಸಬಲ್ ವ್ಯಾಲ್ಯೂ ಮತ್ತು ಕಸ್ಟಮ್ ಡ್ಯೂಟಿಯನ್ನು ಕ್ಯಾಲ್ಕುಲೇಷನ್ಸನ್ನು ಮಾಡೋದನ್ನು ಈ ವಿಡಿಯೋಗಳಲ್ಲಿ ಸವಿಸ್ತಾರವಾಗಿ ನೋಡ್ಬೋದು. ಇಲ್ಲಿವರೆಗೂ ನಾವು ಸುಮಾರು 13 ಪ್ರಾಬ್ಲಮ್ಸ್ಗಳನ್ನು ಡಿಸ್ಕಸ್ ಮಾಡಿದ್ವಿ. ಡಿಫ್ರೆಂಟ್ ಅಡ್ಜಸ್ಟ್ಮೆಂಟ್ಸು, ಡಿಫ್ರೆಂಟ್ ಇನ್ಫಾರ್ಮೇಷನ್. ಇದು ಕೂಡ ಹಾಗೆ ಏನು ಹೊಸದಂತಲ್ಲ. ಕೆಲವು US$ ಕೊಟ್ಟ ಕನ್ವರ್ಷನ್ನು, ಯೂರೋ ಕೊಟ್ಟ ಕನ್ವರ್ಷನ್ನು, ಪೌಂಡಲ್ ಕೊಟ್ಟ ಕನ್ವರ್ಷನ್ನು, NL ಕೊಟ್ಟ ಕನ್ವರ್ಷನ್ನು, ಹಾಗೆ ಕೂಡ ಡಿಫ್ರೆಂಟ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್ಸ್ ಕೆಲವೊಂದು ತಗೊಂಡು ಪ್ರಾಬ್ಲಮ್ಸ್ಗಳನ್ನು ವರ್ಕೌಟ್ ಮಾಡ್ತಾ ಇದ್ದೀವಿ. ಅದ್ರ ಪ್ರಕಾರ ಈ 14th ಪ್ರಾಬ್ಲಮ್ಮು ಈಗ ತಗೊಳ್ತಾ ಇದ್ದೀವಿ. A is a person imports by A from USA to gear cutting machines complete with accessories and spares. The FOB $20,000. Other relevant informations are: at the request of the importer, $1,000 has been incurred for improving the design of machine, but it is not reflected in invoice, but will be paid by the party importer. Freight charges $6,000. Goods are insured, but premium is not shown or available in invoice. Commission paid to local agent ₹4,500. Freight and insurance from airport to factory ₹4,500. Exchange rate $1 equal to 72. Duties of custom 15%. Social welfare charges 10% on duty applicable. Compute assessable value and custom duty. ಈ ರೀತಿಯ ಪ್ರಾಬ್ಲಮ್ಮು 14 ಮಾರ್ಕ್ಸಿಗೆ ಕೇಳ್ತೀವಿ. ಸ್ವಲ್ಪ ನೀವು ಇಂಥ ವಿಷಯಗಳನ್ನು ಗಮನವಿಟ್ಟು ಕೇಳಬೇಕು. ಇಲ್ಲಿ ಇಂಪೋರ್ಟ್ ಬೈ ಏರಲ್ ಆಗಿದೆ. ಹಾಗಾಗಿ ನಾವು FOB ನಲ್ಲಿ ಟ್ರಾನ್ಸ್ಪೋರ್ಟೇಷನ್ಸ್ ಕಾಸ್ಟನ್ನು 20% ಮತ್ತು ಆ್ಯಕ್ಚುಲಿಗೆ ಕಂಪೇರ್ ಮಾಡಬೇಕಾಗುತ್ತೆ. ಎರಡನೇದು, ಇನ್ಶೂರೆನ್ಸ್ ಕೊಟ್ಟಿದ್ದರೆ ಓಕೆ, ಕೊಡಲಿಲ್ಲ ಅಂದರೆ 1.125% ಕ್ಯಾಲ್ಕುಲೇಟ್ ಮಾಡಬೇಕು. ಒಂದು ಏರ್ ಅನ್ನೋದನ್ನು ಅಂಡರ್ಲೈನ್ ಮಾಡ್ಕೊಳ್ತೀರಿ ನಿಮ್ಮ ಮೈಂಡಲ್ಲಿ. ಎರಡನೇದು, ಇವೆರಡಕ್ಕೆ ನಾವು ಕ್ಯಾಲ್ಕುಲೇಷನ್ಸ್ ಮಾಡಬೇಕು ಅನ್ನೋದನ್ನು ನೀವು ಮೈಂಡಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಬೇಕು. ಈ ಇನ್ಫಾರ್ಮೇಷನ್ಸ್ ಇಟ್ಕೊಂಡು ಡೈರೆಕ್ಟಾಗಿ ಕ್ಯಾಲ್ಕುಲೇಷನ್ಸ್ ಆಫ್ ಅಕ್ಸೆಸಬಲ್ ವ್ಯಾಲ್ಯೂ. ದ ಅಸೆಸಬಲ್ ವ್ಯಾಲ್ಯೂಗೆ FOB ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದಾರೆ $20,000. ಫ್ರೈಟ್ ಚಾರ್ಜಸ್ಸು $6,000 ಆರ್ 20% ಆಫ್ 20,000 ಅಂದರೆ $4,000 ಬರುತ್ತೆ. ಇವು ಕಂಪೇರ್ $6,000 $4,000 ಕಂಪೇರ್ ಮಾಡಿದಾಗ ಯಾವುದು ಕಡಿಮೆ? $4,000 ಕಡಿಮೆ ಆಗುತ್ತೆ ಅಂತೇಳಿ ತಗೊಳ್ತೀವಿ. ಇನ್ಶೂರೆನ್ಸ್ ಅವರೇನಾದ್ರು ಕೊಟ್ಟಿದ್ದರೆ ನೋ ಪ್ರಾಬ್ಲಮ್. ಇಲ್ಲಿ ಕೊಡದೇ ಇರುವುದರಿಂದ 1.125% ಆನ್ FOB ಕ್ಯಾಲ್ಕುಲೇಟ್ ಮಾಡಿದಾಗ $225 ಆಗುತ್ತೆ. ದೆನ್ ಡಿಸೈನ್ ಅಥವಾ ಡೆವಲಪ್ಮೆಂಟ್ ಚಾರ್ಜಸನ್ನು ಪೇಯ್ಡ್ ಬೈ ಇನ್ US. ಅಂದರೆ ಏನೇ ಡೆವಲಪ್ಮೆಂಟ್ ಚಾರ್ಜಸ್ ಇರಲಿ, ಟೆಕ್ನಿಕಲ್ ಚಾರ್ಜಸ್ ಇರಲಿ, ಇಟ್ ಈಸ್ ಎ ಪಾರ್ಟ್ ಆಫ್ ದ ಎಕ್ಸ್ಪೆನ್ಸಸ್. ಆ ಚಾರ್ಜಸನ್ನು ಇಂಪೋರ್ಟರ್ ಬೇರ್ ಮಾಡಲೇಬೇಕಾಗುತ್ತೆ. ಅದಕ್ಕೋಸ್ಕರ ಚಾರ್ಜಸನ್ನು ಆ್ಯಡ್ ಮಾಡಿದ್ದೀವಿ ಡಾಲರಲ್ಲಿ. ಟೋಟಲ್ CIF ಕಮ್ಸ್ ಟು 25. ಇಲ್ಲಿ ಲೋಕಲ್ ಏಜೆಂಟ್ ಕಮಿಷನ್ಸನ್ನು ಆ್ಯಡ್ ಮಾಡ್ಕೊಳ್ಬೇಕು. ಅದು ರುಪೀಸಲ್ಲಿದೆ 4,500. ಈಗ ನಾವು $ಅನ್ನು ಕನ್ವರ್ಟ್ ಮಾಡಿದಾಗ 18,16,200ಗೆ 4,500 ತೊಗೊಳ್ತೀವಿ. ನಾನು ಮೊದಲೇ ಹೇಳಿದ ಹಾಗೆ ಯಾವುದೇ ಡೆವಲಪ್ಮೆಂಟ್ ಚಾರ್ಜಸ್ಸಲ್ಲಿ ಇಂಡಿಯಾದಲ್ಲಿ ನಡೆದಿರೋದಾಗಿರ್ಬೋದು, ಅಂದರೆ ಇಂಪೋರ್ಟ್ ಆದಮೇಲೆ ಅಲ್ಲಿ ಒಂದು ಗೌಡನ್ ಕಟ್ಟಿದ್ದೇನೆ ಅಥವಾ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ಸ್ ಆಗಿದೆ ಪೋರ್ಟಿಂದ ಫ್ಯಾಕ್ಟ್ರಿಯವರೆಗೂ, ಅಂದರೆ ಅಂಥ ಯಾವುದೇ ಚಾರ್ಜಸ್ಸು ಕೂಡ ತೊಗೊಳಕ್ಕೆ ಬರೋದಿಲ್ಲ. ಯಾಕೆಂದರೆ ಇದು ನಾಟ್ ಎ ಪಾರ್ಟ್ ಆಫ್ ಎಕ್ಸ್ಪೆನ್ಸಸ್, ಇಂಪೋರ್ಟೇಷನ್ ಎಕ್ಸ್ಪೆನ್ಸಸ್. Now assessable value is 18,20,700. Next, to calculate custom duty, it is a routine and steady step. Nothing is difficulties. Only 5 steps are there. Just you can take
Assessable value 18,20,700. Then we add basic custom duty, whatever given in the financial statement. That is a 15% you already stated, and that is 2,73,105. Social welfare charges 10% on 2,73,105 together. Then it comes to that three amount 18 plus 2,70,000 plus 27, whatever fraction is should be taken into account for calculating the GST. The IGST is 18% on 21 lakhs, 21,115 comes to 3,81,000. Now it is a custom duty, social welfare charges plus IGST together known as total custom duty payable by the importer. This is a round up known as 6,82,215.7 or even 216, sometimes even 220 also. The landed value, as earlier I mentioned, that assessable value plus custom duty 18 lakhs 2700 plus 6 lakh 82 216 comes to landed value. Similarly, it is a UK found, nothing is difficulties. It is also FOB is given, freight by it is air, development charges in UK, commission payable local agent is given. Date of bill entry is a new information 24/10/18. Rate BCD 15%, exchange rate notify CBIC 68 per UK pound. The date of entry inward is 20/10/18. Find the difference. Rate of BCD 10%, exchange rate is CBIC 70 per UK pound. Insurance charges actually paid but details not found or available. In this case you have to calculate assessable value. Therefore, it is freight charge FOB is 8,000 UK pound. Freight charges UK pound 2,500 or 20% of 8,000 come to 1,600, whichever is less. It is a 2,500 and 1,600. 1,600 is a lesser price. We take up 1,600. Insurance is not available. Of course, it is a paid. Whatever the paid is available, you take as it is. If the paid is not available, then you calculate 1.125% on FOB. 8,000 is a 90 UK pound. Design and development, whatever the charges paid by them, you have to take 900. Whatever is given here is 500. Total CAF is given. Now it is a 68 bill of entry you have to take into account, just known as, in this case, that is a date of bill entry 24/10 BCD, exchange rate is 68. Date of entry inward, it is a 20, it is a 70. Therefore, whatever the date of bill entry, that exchange rate should be taken into account. Accordingly, it is known as 68, you converted into 6,92,920. Then commission paid and local agent on the basis of only FOB. Make a note of it. Sometimes directly given commission paid, sometimes it is a percentage. In this case, percent is given 2%. 2% means 0.02. It comes to known as 10,880 commissions payable to local agent on FOB. Total assessable value 7,03,800. Next, computations custom duty as it is. Nothing difficulties. Same stereo step calculations take assessable value, then basic custom duties, social welfare charges, all together for calculating IGST. Together, BCD, social welfare, IGST equal to total custom duty. Assessable value plus total custom duty equal to known as landed value. Last questions. Compare the duty payable under the Custom Act 1962 for import equipment based on the following information. Assessable value of the import equipment is given. Bill of entry is a 24,419. Basic custom duty on the 15%. Exchange rate, please make a note of it, 1 equal to 65. The bill of entry inward is 21,419. That is a backward entry is there, backward date. 16%, exchange rate is 1 equal to 50. Social, whichever is now latest date, you have to take into account for conversion.
Social welfare charges is a 10 as per the financial 2018. Now it is also 10%. Make suitable assumptions where required and show the relevant in working and calculate assessable value, custom duties. Here is case no need to calculate assessable value. That is assessable value is given. Directly you can take assessable value and convert it into 65 as in the earlier date is 21. It is comes to that is 25/4/2019, the date of conversion take into account. Accordingly, the 65 rupees there, 6,56,500 rupees. Now, whichever is the date, there is a latest date you have to take into account, not older date of conversions. Basic custom duty 15%, social welfare charges 9,000, it is a 10% of 98,000, 9,847. Then IGST as it is. Now we have to same stereo step calculations 18%. Then total of customs. The total rounded is known as 12,45,990 or even 12,46,000. It is rounded out. Thank you.